ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಆ್ಯಂಡ್ ನೀವಿಲ್ದೇ ಅವರ ಲೈಫಲ್ಲಿ ಅವರು ಯಾವ ಥರ ಇದ್ದಾರೆ, ಅವ್ರ ಜೀವನ ಹೇಗೆ ನಡೀತಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಆ್ಯಂಡ್ ನಿಮ್ದು ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಅನ್ನೋ ಅಂಥದ್ದನ್ನು ಮಾಡಬಹುದು. ಆ್ಯಂಡ್ ನಾನು ನಿಮಗೆ ರೀಡಿಂಗ್ ಅನ್ನೋವಂಥದ್ದನ್ನು ಯಾವಾಗ ಕೊಡ್ಬೋದು ಅಂತ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ನೀವು ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ 111 ಅಂತ ಆದರೂ ಟೈಪ್ ಮಾಡಿ, ಅಥವಾ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ನೈಟ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಇದ್ದಾಗ ಅವ್ರ ಲೈಫಲ್ಲಿ ಅವರು ತುಂಬ ಎಕ್ಸೈಟೆಡ್ ಆಗಿದ್ದರು, ತುಂಬ ಅಡ್ವೆಂಚರಸ್ ಆಗಿದ್ದರು, ತುಂಬ ಹ್ಯಾಪಿ ಆಗಿದ್ದರು ನಿಮ್ಮ ಜೊತೆ ಇದ್ದಾಗ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ ಪ್ರತಿ ಕ್ಷಣವೂ ಕೂಡ ಒಂಥರ ಹ್ಯಾಪಿ ಡೇಸ್ ಅಥವಾ ಹ್ಯಾಪಿ ಮೂಮೆಂಟ್ಸ್ ಅನ್ನೋವಂಥದ್ದು ಆ ಪರ್ಸನ್ ಫೀಲ್ ಮಾಡ್ತಿದ್ರು ಅನ್ನೋವಂಥದ್ದು ಇಲ್ಲಿದೆ. ಆ್ಯಂಡ್ ನೀವಿಬ್ಬರು ಎಲ್ಲಾದರೂ ಟ್ರಾವೆಲ್ ಮಾಡಿರಬಹುದು, ಅಥವಾ ನೀವಿಬ್ಬರು ಲೇಟ್ ನೈಟ್ ಕಾನ್ವರ್ಸೇಷನ್ ಅನ್ನೋವಂಥದ್ದನ್ನು ಮಾಡಿರ್ಬೋದು. ಈ ಥರ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಇಷ್ಟೆಲ್ಲ ಮಾಡಿ ಕೂಡ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಕಮಿಟ್ಮೆಂಟ್ ಅನ್ನೋದನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಮೇಷರಾಶಿ, ಸಿಂಹ ರಾಶಿ, ಇಲ್ಲ ಅಂದರೆ ಧನು ರಾಶಿ ಆಗಿರ್ತಾರೆ. ಆ್ಯಂಡ್ ಇವರ ನೇಮ್ ಸ್ಟಾರ್ಟಿಂಗ್ ಲೆಟರ್ ಬಂದು ADNCT ಆಗಿರುತ್ತೆ ಈ ಪರ್ಸನ್. ಸೊ ಇವರು ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಅಂದ್ಬಿಟ್ಟು ಅವರು ನಿಮ್ಮ ಲೈಫಲ್ಲಿ ಎಂಟರ್ ಆಗಿದ್ದರು. ಆ್ಯಂಡ್ ನೀವು ಆ ಪರ್ಸನ್ನ ತುಂಬ ವ್ಯಾಲ್ಯೂ ಮಾಡ್ತಿದ್ರಿ. ಅವ್ರು ಇಲ್ಲದೇ ನಿಮ್ಮ ಲೈಫಲ್ಲಿ ಖುಷಿ ಅನ್ನೋದೇ ಇಲ್ಲ ಅನ್ನುವಂಥದ್ದು ನಿಮಗೆ ಅನ್ನಿಸ್ತಾ ಇತ್ತು. ಆ್ಯಂಡ್ ಬಿಕಾಸ್ ಈ ಪರ್ಸನ್ ಬಂದಮೇಲೆ ನಿಮ್ಮ ಲೈಫ್ ಒಂಥರ ಬೆಳಕಾಯಿತು, ಅಥವಾ ನಿಮ್ಮ ಲೈಫ್ ಚೇಂಜ್ ಆಯಿತು, ಈ ಪರ್ಸನ್ನೇ ಎಲ್ಲ ಆಗಿದ್ರು ನಿಮಗೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಈ ಪರ್ಸನ್ ಅಷ್ಟು ಅಡ್ವೆಂಚರಸ್ ಪರ್ಸನ್, ನಿಮ್ಮ ಲೈಫಲ್ಲಿ ಒಂದು ಸಂತೋಷ, ಖುಷಿ, ನೆಮ್ಮದಿ ಅನ್ನುವಂಥದ್ದನ್ನು ಈ ಪರ್ಸನ್ ತಂದಿದ್ರು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬಾ ಒಂಥರ ಅಟ್ರ್ಯಾಕ್ಷನ್ ಮಾಡ್ಕೊಂಬಿಟ್ಟಿದ್ರು. ಆ್ಯಂಡ್ ನಿಮಗೆ ಅವ್ರ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನುವಂಥದ್ದಿತ್ತು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಆ ಪರ್ಸನ್ ನಿಮಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಅರ್ಥ ಆಗ್ತಾ ಇದೆ. ಅಂದರೆ ನೀವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಈ ಪರ್ಸನ್ ನಿಮ್ಮಿಂದ ದೂರ ಆಗಿರೋದ್ರಿಂದ ಈಗ ಈ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅವ್ರದ್ದು ಅನ್ನಿಸ್ತಾ ಇರೋವಂಥದ್ದು ನನಗೆಲ್ಲ ಅರ್ಥ ಆಗ್ತಾ ಇದೆ. ನಾನು ಎವ್ರಿ ಮೂಮೆಂಟ್ ನಿನ್ನ ಹತ್ರ ಮಾತಾಡ್ತಾ ಇದ್ದೆ, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ, ನಮ್ಮ ರಿಲೇಷನ್ಶಿಪ್ ತುಂಬ ಹ್ಯಾಪಿ ಆಗಿತ್ತು. ಬಟ್ ಈಗ ನಾನು ನಿನ್ನಿಂದ ದೂರ ಹೋಗಿರೋದ್ರಿಂದ ನನಗೆ ಅರ್ಥ ಆಗ್ತಾ ಇದೆ, ನನ್ನ ಲೈಫಲ್ಲಿ ಖುಷಿ ಅನ್ನುವಂಥದ್ದೇ ಇಲ್ಲ, ಸಂತೋಷ ಅನ್ನುವಂಥದ್ದೇ ಇಲ್ಲ. ಸೊ ನಾನು ಮತ್ತೆ ನಿನ್ನ ಲೈಫಲ್ಲಿ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ಚಾನ್ಸ್ ಕೊಡು, ರಿಲೇಷನ್ಶಿಪ್ಪಲ್ಲಿ ಒಂದು ಸೆಕೆಂಡ್ ಚಾನ್ಸ್ ಕೊಡು ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಅವ್ರು ಮಾಡಿದ್ದು ತಪ್ಪು, ಅಥವಾ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿದ್ದು ತಪ್ಪು ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಅವೇಕನಿಂಗ್ ಆಗ್ತಾ ಇದೆ ಅಂತ ಅನ್ಬೋದು. ಆ್ಯಂಡ್ ಈ ಪರ್ಸನ್ ವೃಶ್ಚಿಕ ರಾಶಿ, ಮತ್ತು ಸಿಂಹ ರಾಶಿ, ಕನ್ಯಾ ರಾಶಿ, ಮತ್ತು ಮಕರ ರಾಶಿ ಆಗಿರ್ತಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬಾ ಸೆಕೆಂಡ್ ಚಾನ್ಸ್ ಕೊಡಿ ಅನ್ನೋ ಒಂದು ಫೀಲ್ನ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತೆ ವಾಪಸ್ ಬರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ 4 ಆಫ್ ವಾಂಡ್ಸ್ ಅಂತ ಅಂದರೆ ಅವ್ರಿಗೆ ನಿಮ್ಮ ಜೊತೆ ಇದ್ದಾಗ ಒಂದು ಖುಷಿ, ಸಂತೋಷ ಅನ್ನುವಂಥದ್ದು ಏನಿತ್ತು ಆ ಪರ್ಸನ್ ಮರೆಯೋದಕ್ಕೆ ಆಗ್ತಿಲ್ಲ. ನೀವು ಮತ್ತು ಅವರು ಕಳೆದಿರೋ ಅಂಥ ಟೈಮ್ನ ಆ ಪರ್ಸನ್ ನೆನಪಿಸ್ಕೊಳ್ತಾರೆ. ಮತ್ತು ಅವ್ರಿಗೆ ಅನಿಸುತ್ತೆ ಲೈಫಲ್ಲಿ ಎಲ್ಲನೂ ಚೆನ್ನಾಗಿತ್ತು ನೀವಿದ್ದಾಗ, ಬಟ್ ನೀವು ದೂರ ಆದಮೇಲೆ ಅವ್ರ ಲೈಫಲ್ಲಿ ಖುಷಿ ಅನ್ನುವಂಥದ್ದೇ ಇಲ್ಲ, ನಾನೇನೋ ಒಂದು ರಾಂಗ್ ಡಿಸಿಷನ್ ತೊಗೊಂಡೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿರೋದು. ಸೊ ಅವರು ನಿಮ್ಮ ಹತ್ರ ಪ್ರತಿಯೊಂದು ವಿಚಾರನ ಶೇರ್ ಮಾಡ್ತಾಯಿದ್ರು, ಖುಷಿ, ಸಂತೋಷ ಎಲ್ಲನೂ ಕೂಡ ಆ ಪರ್ಸನ್ ನಿಮ್ಮ ಹತ್ರ ಶೇರ್ ಮಾಡ್ತಿದ್ರು. ಏನಾದರೂ ಬೇಜಾರಾದರೆ, ಅಥವಾ ಅವರ ಆಫೀಸಲ್ಲೋ ಅಥವಾ ಅವರ ಕೆಲಸದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಮನಿ ಪ್ರಾಬ್ಲಮ್ ಆದರೆ ಅವ್ರು ನಿಮ್ಮ ಹತ್ರ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ಲೈಕ್ ನೀವಿದ್ದಾಗ ಆ ಪರ್ಸನ್ಗೆ ಯಾರೋ ಒಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇರ್ತಾ ಇದ್ರಿ, ಅಥವಾ ಒಬ್ಬ ಪರ್ಸನ್ ಅವರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ತಿದ್ರು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ.
ಈ ಪರ್ಸನ್ ಮತ್ತು ಕಂಪ್ಲೀಟ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾವಾಗಲೂ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು, ಮತ್ತು ನೀವು ಅವ್ರಿಗೆ ಕೊಟ್ಟಿದ್ದಂತಹ ಕಂಫರ್ಟ್ ಝೋನ್ ಇನ್ಯಾರೂ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ ಅನ್ನಿಸ್ತಾ ಇದೆ. ಆ್ಯಂಡ್ 2 ಆಫ್ ವಾಂಡ್ಸ್ ಅಂತ ಅಂದರೆ ಮೇ ಬಿ ನೀವು ಮತ್ತು ಅವರು ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡಿರೋವಂಥ ಚಾನ್ಸಸ್ ಇದೆ. ಮತ್ತು ಅವ್ರಿಗೆ ಎರಡೆರಡು ಥರ ಆಲೋಚನೆ, ನಾನು ಮಾಡ್ತಿರೋದು ಕರೆಕ್ಟಾ ತಪ್ಪಾ ಅಂತ ಒಂದು ಸರಿ ಯೋಚನೆ ಮಾಡ್ತಾರೆ, ಮತ್ತು ನಾನು ರಾಂಗ್ ಡಿಸಿಷನ್ ತೊಗೊಂಡೇನೋ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ಈ ಒಂದು ಅವ್ರಿಗೆ ಒಂಥರ ದೇ ಫೀಲಿಂಗ್ ಅಲೋನ್, ಅವ್ರಿಗೆ ಒಂಥರ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ 2 ಆಫ್ ವಾಂಡ್ಸ್ ಅಂತ ಅಂದರೆ ಅವರು ಡಿಸಿಷನ್ ಮಾಡ್ತಾರೆ ಕೆಲವೊಂದು ಸರಿ, ಓಕೆ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ ವಾಟ್ಸಪ್ಪಲ್ಲಿ ಟೈಪ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಸೈಲೆಂಟ್ ಆಗಿಬಿಡೋದು, ನೀವೇನು ಅಂದ್ಕೊಳ್ತಿರೋ ಏನೋ ಅಂತ ಅಂದ್ಬಿಟ್ಟು ಮತ್ತೆ ಆ ಮೆಸೇಜ್ನ ಡಿಲೀಟ್ ಮಾಡೋ ಅಂಥದ್ದು ಈ ಥರ ಮಾಡ್ತಿರ್ತಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು, ಮತ್ತು ನೀವು ಕೂಡ ಈ ಪರ್ಸನ್ನ ನಿಮ್ಮ ಲೈಫಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇವರು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನಿಮಗೋಸ್ಕರನೇ ಕಾಯ್ತಿದ್ದಾರೆ, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಇರಬೇಕು, ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮ್ಮಿಬ್ರದ್ದು ಈಗ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರೋ ಅಂಥ ಚಾನ್ಸಸ್ ಇದೆ. ಆ್ಯಂಡ್ ಪೇಜ್ ಆಫ್ ಸ್ವಾರ್ಡ್ ಅಂತ ಅಂದರೆ ಅವರು ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ, ಅಂದರೆ ಅವರು ನೀವೆಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ಯಾರ ಹತ್ರ ಮಾತಾಡ್ತಿದ್ದೀರಾ ಅನ್ನೋವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಅನ್ನೋವಂಥದ್ದು ಈ ಪರ್ಸನ್ಗೆ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಮ್ಯೂಚುವಲ್ ಫ್ರೆಂಡ್ ಇದ್ದರೆ, ಯಾರಾದರೂ ಗೊತ್ತಿರೋರು ಇದ್ದರೆ ಅವ್ರ ಹತ್ರ ಹೋಗಿ ತಿಳ್ಕೊಳ್ಳೋದು ನಿಮ್ಮ ಬಗ್ಗೆ, ನೀವೇನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಈ ಥರ ನಿಮ್ಮ ಬಗ್ಗೆನೇ ಈ ಪರ್ಸನ್ ಕಂಪ್ಲೀಟ್ಲಿ ಯೋಚನೆ ಮಾಡೋವಂಥದ್ದು, ಸ್ಪೈ ಮಾಡೋವಂಥದ್ದು, ನಿಮ್ಮನ್ನು ಫಾಲೋ ಮಾಡೋವಂಥದ್ದು, ಸ್ಟಾಕ್ ಮಾಡೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರಿಗೊಂದು ಕ್ಯೂರಿಯಾಸಿಟಿ ಇದೆ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು. ನೀವಿಲ್ದೇ ಅವ್ರ ಲೈಫಲ್ಲಿ ಎಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಒಂಥರ ಹ್ಯಾಪಿನೆಸ್ಸೇ ನೀವು. ಸೊ ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಚೇಂಜ್ ಆಗಬೇಕು, ನಾನು ನಿಮ್ಮ ಹತ್ರ ಬರಬೇಕು, ಮಾತಾಡಬೇಕು ಅಂತ ಅಂದ್ಬಿಟ್ಟು ಅವರು ಪ್ರತಿ ಕ್ಷಣನೂ ಅವ್ರು ಅಂದ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಗೊತ್ತಾಗ್ತಿದೆ. ಅವ್ರಿಗೆ ಈಗ ಅವ್ರು ವಾಪಸ್ ಬಂದರೆ ಅವ್ರಿಗೆ ಟೆಂಪ್ರವರಿ ಆಗಿ ಆ ಒಂದು ರಿಲೇಷನ್ಶಿಪ್ ಅವ್ರಿಗೆ ಬೇಕಾಗಿಲ್ಲ. ಅವರು ಅವರ ಫ್ಯೂಚರ್ನ ತುಂಬ ಸ್ಟ್ರಾಂಗಾಗಿ ಒಂದು ಕಮಿಟ್ಮೆಂಟ್ ಬೇಕು, ಒಂದು ಸ್ಟೇಬಲ್ ಇರೋ ರಿಲೇಷನ್ಶಿಪ್ ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಒಂಥರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ನೀವೇ ಎಲ್ಲ, ನೀವಿಲ್ಲ ಅಂತ ಅಂದರೆ ಅವ್ರ ಲೈಫಲ್ಲಿ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಪರ್ಸನ್ ಬಂದು ಮೀನ ರಾಶಿ ಆಗಿರ್ತಾರೆ. ಅವರು ನಿಮ್ಮನ್ನು ಒಂದು ಪ್ರೀತಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೇ ನೀವು ಅಂತ ಆ ಪರ್ಸನ್ ಫೀಲ್ ಮಾಡ್ತಾರೆ. ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಪ್ರಾಮುಖ್ಯತೆ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳ್ಬೋದು. ಬಿಕಾಸ್ ಆ ಪರ್ಸನ್ ನಿಮ್ಮನ್ನು ಅಷ್ಟು ಅಟೆನ್ಷನ್ ಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಕೂಡ ಅಷ್ಟೇ ಅಟೆನ್ಷನ್ ಅನ್ನುವಂಥದ್ದನ್ನು ಈ ಪರ್ಸನ್ಗೆ ಕೊಟ್ಟಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಅವ್ರಿಗೆ ನೀವಿಲ್ದೇ ಆ ಒಂದು ಟೈಮ್ ಅನ್ನುವಂಥದ್ದನ್ನೇ ಸ್ಪೆಂಡ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಅವರೊಂದು ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ, ಈಗ ರಿಗ್ರೆಟ್ ಮಾಡ್ತಿದ್ದಾರೆ, ಬೇಜಾರು ಮಾಡ್ಕೊಳ್ತಿದ್ದಾರೆ. ಅವ್ರ ಲೈಫಲ್ಲಿ ಎಷ್ಟೊಂದು ಪ್ರಪೋಸಲ್ಸ್ ಬಂದ್ರೂ ಅಥವಾ ಯಾರೇ ಅವ್ರನ್ನ ಇಷ್ಟಪಟ್ಟರು ಅವರು ನೀವು ಕೊಟ್ಟಂತಹ ಪ್ರೀತಿನ ಅವರು ಮರೆಯೋದಕ್ಕಾಗ್ತಿಲ್ಲ, ಅವರು ನಿಮ್ಮನ್ನೇ ನೆನಪಿಸ್ಕೊಳ್ತಿದ್ದಾರೆ ಅನ್ನೋವಂಥದ್ದನ್ನು ಹೇಳ್ಬೋದು. ಆ್ಯಂಡ್ ಅವರು ಯಾವಾಗಲೂ ಪ್ರತಿ ಕ್ಷಣನೂ ಗಿಲ್ಟ್ ಫೀಲ್ ಮಾಡ್ತಾರೆ, ಪಶ್ಚಾತ್ತಾಪ ಅನ್ನೋವಂಥದ್ದು ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಬಟ್ ಆ ಪರ್ಸನ್ಗೆ ಏನೇ ಇದ್ರೂ ಮತ್ತೆ ವಾಪಸ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನೋಡೋಣ ನಿಮ್ಗೆ ಏನಾದರೂ ಯೂನಿವರ್ಸಿಂದ ಮೆಸೇಜ್ ಬರ್ತಿದೆಯಾ ಅಂತ. ಬಿಕಾಸ್ ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಈ ಪರ್ಸನ್ನು ಅವರ ಲೈಫಲ್ಲಿ ಒಂದು ಚೇಂಜಸ್ ಅನ್ನೋವಂಥದ್ದು ಕಾಣಿಸ್ತಿದೆ. ಅವ್ರಿಗೆ ಸೆಕೆಂಡ್ ಚಾನ್ಸ್ ಬೇಕಾಗಿದೆ ರಿಲೇಷನ್ಶಿಪ್ಪಲ್ಲಿ. ಅವ್ರು ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೀವೇ ಅವ್ರಿಗೆ ಒಂದು ಫ್ಯಾಮಿಲಿ ಥರ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಅವ್ರಿಗೆ ನೀವಿಲ್ದೇ ಅವರ ಲೈಫಲ್ಲಿ ಅವರು ಲೋನ್ಲಿನೆಸ್ ಅನ್ನೋವಂಥದ್ದನ್ನ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಸರೆಂಡರ್ ಟು ದ ಡಿವೈನ್. ಸೊ ಯೂನಿವರ್ಸ್ ಕಡೆಯಿಂದ ಒಂದು ಗೈಡೆನ್ಸ್ ಬಂದಿರೋದೇನು ಅಂತ ಅಂದರೆ, ನೀವು ದೇವರನ್ನ ಮೊರೆ ಹೋದರೆ ಅಥವಾ ನೀವು ದೇವರನ್ನ ನಂಬಿದ್ರೆ ನಿಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಸೊ ಸರೆಂಡರ್ ಟು ದ ಡಿವೈನ್ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಅವರು ಕೂಡ ಅಷ್ಟೇ ಅವರ ಲೈಫಲ್ಲಿ ಅವರು ದೇವರ ಮೊರೆ ಹೋಗಿದ್ದಾರೆ, ಅವರು ಕೂಡ ದೇವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಓಕೆ, ನೀವು ಹಳೇದನ್ನೆಲ್ಲ ನೆನಪಿಸ್ಕೊಂಡು ನೀವು ಬೇಜಾರು ಮಾಡ್ಕೋಬೇಡಿ. ನೀವು ದೇವರಿಗೆ ಮೊರೆ ಹೋಗಿದ್ರೆ ದೇವರೇ ನಿಮಗೆ ರೈಟ್ ಟೈಮಲ್ಲಿ ರೈಟ್
ಪರ್ಸನ್ನ ಕರ್ಕೊಂಡು ಬರ್ತಾರೆ, ಅವರೇ ನಿಮ್ಮ ಹಣೆ ಬರಹ ಆಗಿದ್ದರೆ ಅವರು ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರೆ. ಸೊ ತುಂಬ ಯೋಚನೆ ಮಾಡಿ, ನಿಮ್ಮ ಲೈಫಲ್ಲಿ ನೀವು ಡಿಸ್ಟರ್ಬ್ ಆಗಬೇಡಿ. ನಿಮ್ಮ ಹಳೆ ವಿಚಾರಗಳು ಅಥವಾ ನಿಮ್ಮ ಪಾಸ್ಟ್ ಏನೇ ಇದ್ರೂ ಅದು ನಿಮ್ಮನ್ನು ಹೋಲ್ಡ್ ಮಾಡಬಾರ್ದು. ನೀವು ಅದರಿಂದ ಹೊರಗಡೆ ಬರಬೇಕು, ನಿಮ್ಮ ಲೈಫನ್ನ ನೀವು ತುಂಬ ಪಾಸಿಟಿವ್ ಆಗಿ ತೊಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಆ್ಯಂಡ್ ವರ್ಕ್ ಥ್ರೂ ಯುವರ್ ಫಿಯರ್ಸ್ ಅಂತ ಅಂದರೆ ಇದು ವೃಶ್ಚಿಕ ರಾಶಿ ಆಗಿರುತ್ತೆ. ನೀವೇನಾದರೂ ತುಂಬ ಭಯ ಪಡ್ತಿದ್ದೀರಾ, ನೀವೇನಾದರೂ ವೃಶ್ಚಿಕ ರಾಶಿ ಆಗಿದ್ದರೆ, ನೀವೇನಾದರೂ ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ಇಲ್ಲ, ಒಂದು ಭಯ ಇದೆ, ಆ ಒಂದು ಭಯದಿಂದ ಹೊರಗಡೆ ಬರೋದಕ್ಕಾಗ್ತಿಲ್ಲ, ಒಂದು ಕಾನ್ಫಿಡೆನ್ಸ್ ಇಲ್ಲ, ಅಥವಾ ನಿಮಗೆ ಯಾರೋ ಏನಾದರೂ ಮೋಸ ಮಾಡಿಬಿಡ್ತಾರೆ, ಚೀಟ್ ಮಾಡಿಬಿಡ್ತಾರೆ ಅನ್ನೋವಂಥ ಭಯಗಳು ಏನಾದರೂ ಇದ್ದರೆ ಅದರಿಂದ ಹೊರಗಡೆ ಬನ್ನಿ. ಅದರಿಂದ ಆದಷ್ಟು ಹೊರಗಡೆ ಬೇಗ ಬಂದರೆ ನಿಮ್ಮ ಲೈಫಲ್ಲಿ ನೀವು ಒಂದು ಒಳ್ಳೆ ಪ್ರಪಂಚನ ನೋಡ್ಬೋದು, ನೀವು ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿನ ನೋಡ್ಬೋದು ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳೋದಕ್ಕೆ ಟ್ರೈ ಮಾಡ್ತಿದೆ. ಆ್ಯಂಡ್ ನೀವು ಏನಾದರೂ ಭಯ ಪಟ್ಕೊಂಡು ಇದ್ದರೆ ಪ್ಲೀಸ್ ಅದರಿಂದ ಹೊರಗಡೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ ವಿನ್ ವಿನ್ ಔಟ್ಕಮ್ ಇಸ್ ಫೋರ್ಕ್ಯಾಸ್ಟ್. ಓಕೆ, ನೀವೇನಾದರೂ ತುಲಾ ರಾಶಿ ಆಗಿದ್ದರೆ ನೀವು ಮತ್ತು ನಿಮ್ಮ ಪರ್ಸನ್ ಆದಷ್ಟು ಬೇಗ ಜೊತೆ ಆಗ್ತೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಅವ್ರ ಕಡೆಯಿಂದನೂ ಒಂದು ಪಾಸಿಟಿವ್ ಅಪ್ರೋಚ್ ಬರುತ್ತೆ, ನಿಮ್ಮ ಕಡೆಯಿಂದನೂ ಒಂದು ಪಾಸಿಟಿವ್ ಅಪ್ರೋಚ್ ಅನ್ನೋವಂಥದ್ದಿದ್ರೆ ಈ ಪರ್ಸನ್ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ತಾರೆ. ನಿಮ್ಮಿಬ್ಬರು ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಪಾಸಿಟಿವ್ ಔಟ್ಕಮ್ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ ಪರ್ಸ್ನಲ್ ಇಶ್ಯೂ ರೀಚಸ್ ರೆಸಲ್ಯೂಷನ್ ಅಂತ ಬರ್ತಾ ಇದೆ. ನೀವೇನಾದರೂ ಕರ್ಕಾಟಕ ರಾಶಿ ಆಗಿದ್ದರೆ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಮಧ್ಯೆ ಏನಾದರೂ ಒಂದು ಪರ್ಸನಲ್ ಇಶ್ಯೂಸ್ ಪ್ರಾಬ್ಲಮ್ಸ್ ಅಥವಾ ಈ ಥರ ಆಗಿ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿದ್ರೆ ನಿಮ್ಮಿಬ್ಬರ ಇಶ್ಯೂಸ್ ಅನ್ನುವಂಥದ್ದು ರಿಸಾಲ್ವ್ ಆಗ್ತಾ ಇದೆ, ಪ್ರಾಬ್ಲಮ್ ಅನ್ನುವಂಥದ್ದು ಸಾಲ್ವ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ನೀವೇನು ಅಂದ್ಕೊಂಡಿದ್ದೀರೋ ಅದು ಆಗುತ್ತೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇದೆ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಹ್ಯಾಪಿ ಚೇಂಜಸ್ ಅನ್ನೋವಂಥದ್ದು ಬರ್ತಾ ಇದೆ. ನಿಮ್ಮ ಪರ್ಸನ್ ಅನ್ನೋವಂಥವ್ರು ಚೇಂಜ್ ಆಗ್ತಾ ಇದ್ದಾರೆ, ಅವ್ರಿಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಚಾನ್ಸ್ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಅಥವಾ ಮನಿ ವಿಚಾರದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಅನ್ನೋವಂಥದ್ದಿದ್ರೆ ನೀವು ಈ ಒಂದು ಬ್ರೇಸ್ಲೆಟ್ನ ಹಾಕೋಬೋದು. ಮನಿ ಅಟ್ರಾಕ್ಷನ್ಗೆ ನೀವು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ಹಾಕೋಬೋದು. ಹಾಗೆ ನಿಮ್ಗೇನಾದರೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದ್ದರೆ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ಹಾಕೋಬೋದು. ಮನಿ ಅಟ್ರಾಕ್ಷನ್ ಬೇಕು ಅಥವಾ ಜಾಬಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ನಿಮಗೆ ಬಿಸ್ನೆಸ್ಸಲ್ಲಿ ಗ್ರೋತ್ ಇಲ್ಲ, ಕೆರಿಯರ್ ಗ್ರೋತ್ ಇಲ್ಲ, ಮನಿ ಅಟ್ರಾಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ, ಸಾಲ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ನೀವು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಸೊ ರಿಲೇಷನ್ಶಿಪ್ಗೆ ಮತ್ತು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಈ ಒಂದು ಬ್ರೇಸ್ಲೆಟ್ನ ಕೊರಿಯರ್ ಅನ್ನೋವಂಥದ್ದನ್ನು ಮಾಡಿಸ್ಕೋಬೋದು. ಥ್ಯಾಂಕ್ ಯು.